ಸರ್ಕಾರವು ಸಹಶಿಕ್ಷಕ ಶಿಕ್ಷಕರಿಗೆ ನೀಡುತ್ತಿರುವ ಸಕಲ ಸೌಲಭ್ಯವನ್ನು ದೈಹಿಕ ಶಿಕ್ಷಕರಿಗೆ ನೀಡಬೇಕೆಂದು ಹಾಗೂ ಸಿ&ಆರ್ ಜಾರಿ ಮಾಡಬೇಕೆಂದು ಗಜೇಂದ್ರಗಡ ತಾಲೂಕು ದೈಹಿಕ ಶಿಕ್ಷಕರು ತೋಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಒತ್ತಾಯ ಮಾಡಿದರು. ದೈಹಿಕ ಶಿಕ್ಷಣ ಸಂಘಕ್ಕೆ ತಾಲೂಕಾ ದೈಹಿಕ ಶಿಕ್ಷಣ ಸಂಘಕ್ಕೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ದೈಹಿಕ ಶಿಕ್ಷಕರ ಸಂಘ ಗಜೇಂದ್ರಗಡ ಇವತ್ತಿನ ದಿವಸ ನಾವು ಗಜೇಂದ್ರಗಡ ದಕ್ಷಿಣ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಬಹಳಷ್ಟು ದುಃಖದಿಂದ ಇವತ್ತಿನ ದಿವಸ ನಾವು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಸಂದರ್ಭ ಹೊರಗೆ ಬಂದಿದೆ. ಯಾಕಂದರೆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಇವತ್ತಿನ ಇಲಾಖೆ ಕಾರ್ಯಕ್ರಮಗಳೆಲ್ಲವೂ ಕೂಡ ಸರಳವಾಗಿ ಜರುಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೈಹಿಕ ಶಿಕ್ಷಕರು ಇವತ್ತು ಒಂದು ನೋವಿನ ಒಂದು ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮೂಲಕ ಇವತ್ತಿನ ಕ್ರೀಡಾಕೂಟದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಒಂದು ಭಾಳಷ್ಟು ನೋವಿನ ಸಂಗತಿ ಏನಂತಂದರೆ, ನಾವು ಮೊದಲಿಂದರೂ ಕೂಡ ನಮಗೆ ಕಲಿಸಿರ್ತಕ್ಕಂಥ ಶಿಕ್ಷಕರು ಅದೇ ಹುದ್ದೆಯಲ್ಲಿ ನೇಮಕಾತಿಯನ್ನು ಹೊಂದಿ ಅದೇ ಹುದ್ದೆಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಕಲಿಸಿರ್ತಕ್ಕಂಥ ಗುರುಗಳು ಕುರಿ ಗುರುಗಳು ಇರ್ಬೋದು, ಬನಿಗೋಳು ಗುರುಗಳು ಇರ್ಬೋದು, ಮಲ್ಜಿ ಗುರುಗಳು ಇರ್ಬೋದು, ಹಟ್ಟಿಮನ್ ಸರ್ ಇರ್ಬೋದು. ಸುಮಾರು ಒಂದು 30-35 ವರ್ಷ ಅವರು ಶಿಕ್ಷಣ ಇಲಾಖೆಯಲ್ಲಿ ಸೇವೆಗೆ ಸೇರಿಕೊಂಡು 30-35 ವರ್ಷ ಅವರು ಸೇವೆಯನ್ನು ಸಲ್ಲಿಸಿದರೂ ಕೂಡ ಅದೇ ಹುದ್ದೆಯಲ್ಲಿ ನೇಮಕಾತಿಯನ್ನು ಹೊಂದಿ ಅದೇ ಹುದ್ದೆಯಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥದ್ದು ನಮಗೆ ಭಾಳಷ್ಟು ನೋವಿನ ಒಂದು ಸಂಗತಿ. ಯಾಕಂದರೆ ಬೇರೆ ಇಲಾಖೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸರಿ, ಇದು ಗಜೇಂದ್ರಗಡ ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಇವತ್ತು ಎಲ್ಲ ದೈಹಿಕ ಶಿಕ್ಷಕರ ಪರವಾಗಿ ಇಂದಿನ ದಿವಸ ಇವತ್ತು ಕ್ರೀಡಾಕೂಟಗಳು ಪ್ರಾರಂಭವಾಗ್ತಾ ಇದ್ದಾವೆ. ಇವತ್ತು ತಾಲೂಕು ಮಟ್ಟದಲ್ಲಿ ಯಾವುದೇ ಕ್ರೀಡಾಕೂಟಗಳಾಗಲಿ ಇವತ್ತು ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂತಂದರೆ, ಇವತ್ತು ದೈಹಿಕ ಶಿಕ್ಷಕರು ಸಹಶಿಕ್ಷಕರಾಗಬೇಕು. ಸಹಶಿಕ್ಷಕರು ಅನ್ನುವಂಥ ಒಂದು ಬದಲಾವಣೆ ಆಗಬೇಕಾಗಿದೆ. ಇವತ್ತು ಸಹಶಿಕ್ಷಕರಿಗೆ ಏನು ಸೌಲಭ್ಯಗಳು ಸಿಗ್ತಾವೋ ಅವೆಲ್ಲ ಸೌಲಭ್ಯಗಳು ಇವತ್ತು ದೈಹಿಕ ಶಿಕ್ಷಕರಿಗೆ ಸಿಗಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತು ಸರ್ಕಾರ ಇವತ್ತು ಏನಾಗಿದೆ ಅಂತಂತಂದರೆ, ಬಹುತೇಕ ನಾವು ಯಾವುದೇ ಒಂದು ಬಂದನ್ನು ಮಾಡೋದಲಿ ಬಹಿಷ್ಕಾರ ಮಾಡೋದನ್ನಾಗಲಿ ನಾವು ಇವತ್ತು ಮಾಡುವುದಿಲ್ಲ. ಇವತ್ತು ನಾವು ಕರ್ತವ್ಯಕ್ಕೆ ಹಾಜರಾಗೋದ್ರ ಮೂಲಕ ಕಪ್ಪು ಪಟ್ಟಿಯನ್ನು ಕಟ್ಟೋದ್ರ ಮೂಲಕ ಇವತ್ತು ನಮ್ಮ ಬೇಡಿಕೆ ಈಡೇರಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತು ಏನು ಸಹಶಿಕ್ಷಕರಿಗೆ ಏನು ಅವಕಾಶಗಳು ಸಿಗ್ತಾ ಇದ್ದಾವೆ, ಇವತ್ತು CRP ಆಗ್ತಾ ಇದ್ದಾರೆ, BRP ಆಗ್ತಾ ಇದ್ದಾರೆ, ಇವತ್ತು ಪ್ರಧಾನ ಗುರುಗಳಾಗಿ ಬಡ್ತಿಯನ್ನು ಹೊಂದ್ತಾ ಇದ್ದಾರೆ, ಇವತ್ತು ಹೈಸ್ಕೂಲಿಗೆ ಬಡ್ತಿಯನ್ನು ಹೊಂದ್ತಾ ಇದ್ದಾರೆ. ಆ ಎಲ್ಲ ಬಡ್ತಿಗಳು ಕೂಡ ನಮಗೆ ಸಿಗಬೇಕು ಅನ್ನುವಂತಹದ್ದು. ಜೊತೆಗೆ ಇವತ್ತು ಏನಪ್ಪ ಅಂದರೆ, ಸುಮಾರು ವರ್ಷಗಳಿಂದ ಇವತ್ತು ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಅನ್ನುವಂತಹದ್ದು. ಬಹುತೇಕ ಶಾಲೆಗಳಲ್ಲಿ ಹೋದರೂ ಕೂಡ ಎಲ್ಲ ಕಡೆ ಹೋದ್ರೂ ಇವತ್ತೇನಪ್ಪ ಅಂದರೆ ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಅಂತ ತಿಳ್ಕೊಂಡು ಎಲ್ಲ ಶಾಲೆಗಳಲ್ಲಿ ಸಹಿತ ಇವತ್ತು ದೈಹಿಕ ಶಿಕ್ಷಕರ ಹುದ್ದೆ ಇವತ್ತು ಖಾಲಿ ಇದೆ. ಅದಕ್ಕೆ ವಯೋಮಿತಿ ಮೀರ್ತಕ್ಕಂಥ ಇವತ್ತು ನಿರುದ್ಯೋಗಿ BPEd CPEd ಪದವೀಧರರು ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ವಯೋಮಿತಿ ಮೀರ್ತಕ್ಕಂತಹ ಒಂದು ಪದವೀಧರರಿಗೆ ಇವತ್ತು ನೇಮಕಾತಿ ಒಂದು ಪ್ರಕ್ರಿಯೆ ಪ್ರಾರಂಭವಾಗಬೇಕು ಅನ್ನುವಂತಹದ್ದು. ಇವತ್ತು ನಾವೆಲ್ಲ ಹೇಳ್ತೀವಿ, ಎಲ್ಲದಕ್ಕೂ ಮುಖ್ಯ ಆರೋಗ್ಯ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಆದರೆ ಆರೋಗ್ಯವನ್ನೇ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾ ಇದ್ದೇವೆ. ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಕಳೆದ ಒಂದು ಒಲಿಂಪಿಕ್ ಗೇಮ್ಸ್ನಲ್ಲಿ ಇವತ್ತು ನಮ್ಮ ದೇಶ ಸಾಕಷ್ಟು ಇವತ್ತು ಬಹುಮಾನವನ್ನು ಪದಕಗಳನ್ನು ತಂತು ಅನ್ನುವಂಥದ್ದು. ಅದಕ್ಕೆ ಕಾರಣ ಇವತ್ತು ಏನಪ್ಪ ಅಂದ್ರೆ ದೈಹಿಕ ಶಿಕ್ಷಕರು ಅನ್ನುವಂತಹದ್ದು. ಇವತ್ತು ದೈಹಿಕ ಶಿಕ್ಷಕರು ಸರಿಯಾದ ರೀತಿ ತರಬೇತಿಯನ್ನು ಕೊಡಲಿಲ್ಲ ಅಂತಂದರೆ ಅಷ್ಟು ಪದಕಗಳನ್ನು ನಾವು ನಿರೀಕ್ಷೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ನಾವು ಮತ್ತೊಮ್ಮೆ ಕೇಳ್ತಾ ಇರೋದು ಏನಂದರೆ, C&R ಬದಲಾವಣೆ ಆಗಬೇಕು. ಇವತ್ತು ಎಲ್ಲ ಶಿಕ್ಷಕರ ಹಾಗೆ ನಮಗೂ ಕೂಡ ಇವತ್ತು ಸಹಶಿಕ್ಷಕರು ಬದಲಾವಣೆ ಆಗುವುದರೊಂದಿಗೆ ಇವತ್ತು 10ನೇ ತರಗತಿಯಲ್ಲೂ ಕೂಡ ಇವತ್ತು ದೈಹಿಕ ಶಿಕ್ಷಣ ಪಾರ್ಟ್ B ಇಂದ ಪಾರ್ಟ್ A ಬರಬೇಕು. ಅಂದಾಗ ಮಾತ್ರ ಇವತ್ತು ದೈಹಿಕ ಶಿಕ್ಷಕರು ಅವ್ರಿಗೊಂದು ಅವಕಾಶ ಸಿಕ್ಕಂತಾಗಿ ಇವತ್ತು ನಮ್ಗೆ ಅನುಕೂಲ ಆಗ್ತೈತೆ ಅನ್ನೋಂಥ ಉದ್ದೇಶದೊಂದಿಗೆ ನಮ್ಮ ಎಲ್ಲ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಇವತ್ತಿನ ದಿವಸ ಎಲ್ಲ ಕ್ರೀಡಾಕೂಟಗಳಲ್ಲಿ ನಾವು ಕಡ್ಡಾಯವಾಗಿ ಭಾಗವಹಿಸ್ತೀವಿ, ಯಶಸ್ವಿಗೊಳಿಸ್ತೀವಿ. ಇದನ್ನು ನಾವು ಕಪ್ಪು ಬಟ್ಟೆಯನ್ನು ಕಟ್ಟೋದ್ರ ಮೂಲಕ ಯಶಸ್ವಿಗೊಳಿಸ್ತೀವಿ. ಈ ದಿಸೆಯೊಳಗೆ ಇವತ್ತು ನಮ್ಮ ಇಲಾಖೆ ಆಗಲಿ, ನಮ್ಮ ಸರ್ಕಾರ ಆಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ ಇವತ್ತು ನಮ್ಮ ಬಗ್ಗೆ ಒಂದು ಸಹಶಿಕ್ಷಕರಂಥ
C&R ಬದಲಾವಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತು ಇದಕ್ಕೆ ಭಲೋ ಭಾರತ್ ಮಾತಾ ಕಿ ಭಲೋ ಕರ್ನಾಟಕ ಮಾತಾ ಕಿ ಒಂದೇ ಒಂದೇ ತಾಲೂಕಾ ದೈಹಿಕ ಶಿಕ್ಷಕರಿಗೆ ತಾಲೂಕಾ ದೈಹಿಕ ಶಿಕ್ಷಣ ಸಂಘಕ್ಕೆ ತಾಲೂಕಾ ದೈಹಿಕ ಶಿಕ್ಷಣ ಸಂಘಕ್ಕೆ